ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಬನ್ನಿ, ನಾನಿವತ್ತೊಂದು ಹೊಸ ರೆಸಿಪಿ ಜೊತೆಗೆ ಬಂದಿದ್ದೀನಿ. ಅದರ ಹೆಸರು ಬಂದುಬಿಟ್ಟು ಬಟಾಣಿ ಗ್ರೇವಿ ಅಂತ ಹೇಳ್ತಾರೆ, ಕುರ್ಮಾ ಅಂತ ಹೇಳ್ತಾರೆ, ಬಟಾಣಿ ಕಾಳು ಪಲ್ಯ ಅಂತ ಹೇಳ್ತಾರೆ. ಇದು ಚಪಾತಿಯೊಂದಿಗೆ ತುಂಬ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಫ್ರೆಂಡ್ಸ್. ಬನ್ನಿ ನೋಡೋಣ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಸ್ವಲ್ಪ ಬಟಾಣಿ, ಒಂದೆರಡು ಆಲೂಗಡ್ಡೆ, ಸ್ವಲ್ಪ ಹುಣಸೆಹಣ್ಣು, ಒಂದು 5-6 ಬ್ಯಾಡಗೆ ಮೆಣಸಿನ್ಕಾಯಿ, ಒಂದು ಅರ್ಧ ಕಪ್ ಕೊಬ್ಬರಿ ತುರಿ, ಹಸಿದಾದ್ರೂ ಆಗಿರ್ಬೋದು ಒಣದಾದ್ರೂ ಆಗಿರ್ಬೋದು, ಮತ್ತು ಒಗ್ಗರಣೆಗೆ ಉದ್ದುದ್ದಾಗಿ ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ಮಸಾಲೆಗೆ ಜೀರಿಗೆ, ಒಂದು ಪಲಾವ್ ಎಲೆ, ಕೊತ್ತಂಬರಿ ಕಾಳು, ಒಂದು ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಮಸಾಲೆಗೆ ಅಂಥೇಳಿ ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಕರಿಬೇವು ಕೂಡ ತೊಗೊಂಡಿದ್ದೀನಿ. ಇದನ್ನೆಲ್ಲ ನಾನು ಹುರಿದ್ಬಿಟ್ಟು ತೊಗೊಂಬಂದಿದ್ದೀನಿ. ನೋಡಿ, ಒಂದು ಮಿಕ್ಸಿ ಜಾರ್ಗೆ ಇಲ್ಲಿ ಕೊಬ್ಬರಿ ತುರಿ, ಹುರಿದಿಟ್ಟಂಥ ಎಲ್ಲ ಮಸಾಲೆಗಳನ್ನು ಈ ಜಾರ್ಗೆ ಸೇರಿಸ್ಬೇಕು. ಮಸಾಲೆ ಮತ್ತು ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ ಎಲ್ಲವನ್ನು ಹುರಿದು ತೊಗೊಂಬಂದಿದ್ನಲ್ಲ, ಅದನ್ನೆಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ MTR ಮಸಾಲ, ಸಾಂಬಾರು ಮಸಾಲ ಮತ್ತು ಅರಿಶಿನ ಪುಡಿ ಹಾಕಿ ಕ್ಲೋಸ್ ಮಾಡಿಬಿಟ್ಟು ನಾನು ಇದನ್ನು ರುಬ್ಕೊಂಡು ಬರ್ತೀನಿ ಫ್ರೆಂಡ್ಸ್. ಈ ಕಡೆ ಒಂದು ಬಾಣಲೆಗೆ ನಾನಿಲ್ಲಿ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ ಎಲ್ಲ ಹಾಕಿ ಒಗ್ಗರಣೆಯನ್ನು ರೆಡಿ ಮಾಡ್ಕೋಬೇಕು. ಈ ಗ್ರೇವಿ ಚಪಾತಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಫ್ರೆಂಡ್ಸ್. ಹಾಗೆ ನಾವು ಇದನ್ನ ಪೂರಿ ಜೊತೆಗೂ ತಿನ್ಬೋದು, ರೊಟ್ಟಿಗೂ ಚೆನ್ನಾಗಿರುತ್ತೆ. ಚಪಾತಿಗೆ ಮಾತ್ರ ಇದು ತುಂಬ ಒಳ್ಳೆ ಕಾಂಬಿನೇಷನ್. ಈಗ ನಾನು ಒಂದು ಮಸಾಲೆಯನ್ನು ರುಬ್ಕೊಂಡಿದ್ನಲ್ಲ, ಆ ಮಸಾಲೆಯನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಮಕ್ಕಳಂತೂ ಇದನ್ನ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ನಮ್ಮ ಮನೆಯಲ್ಲಂತೂ ನಾನು ಈ ಪಲ್ಯ ಮಾಡಿದರೆ ಅವತ್ತು ರೊಟ್ಟಿ ಚಪಾತಿ ಎಲ್ಲ ಖಾಲಿ ಮಾಡಿರ್ತಾರೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಂದು ಸರಿ ಟ್ರೈ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಈಗ ಇದಕ್ಕೆ ಸ್ವಲ್ಪ ಮುಚ್ಚಳವನ್ನು ಮುಚ್ಚಿ ಇದನ್ನ ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡಬೇಕು. ಬನ್ನಿ, ಕುದ್ದಿದೆ ನೋಡೋಣ. ನೋಡಿ, ಈ ಥರ ಕುದಿ ಬರುವಾಗ ನಾವು ಬಟಾಣಿಯನ್ನು ಬೇಯಿಸಿಟ್ಕೊಂಡಿದ್ವಿ. ಆವಾಗಲೇ ಹಸಿ ಬಟಾಣಿ ಆದರೂ ತೊಗೋಬೋದು. ಒಣ ಬಟಾಣಿಯನ್ನು ನಾನು ನೆನೆಸ್ಬಿಟ್ಟು ಮತ್ತು ಒಂದು 3 ವಿಸಿಲ್ ತೊಗೊಂಡು ಇದಕ್ಕೆ ಹಾಕ್ತಾಯಿದ್ದೀನಿ. ಈ ಥರ ಆ್ಯಡ್ ಮಾಡಿ ನೀವು ಬರೀ ಬಟಾಣಿಯಿಂದ ಕೂಡ ಈ ಗ್ರೇವಿಯನ್ನು ಮಾಡ್ಕೋಬೋದು. ನಾನು ಇಲ್ಲಿ ಸ್ವಲ್ಪ ತಿಕ್ನೆಸ್ ಅಂದರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಇದನ್ನ ಒಂದು 2 ಆಲೂಗಡ್ಡೆಯನ್ನು ಇಲ್ಲಿ ಆ್ಯಡ್ ಮಾಡ್ಕೊತಿದ್ದೀನಿ. ಆಲೂಗಡ್ಡೆ ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಬರೀ ಬಟಾಣಿಯಿಂದ ಕೂಡ ನೀವು ಈ ಗ್ರೇವಿಯನ್ನು ಮಾಡ್ಕೋಬೋದು. 2 ಆಲೂಗಡ್ಡೆಗಳನ್ನು ನಾನು ಬೇಯಿಸಿಟ್ಕೊಂಡಿದ್ದೆ, ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನಿಮಗೆ ದಿನಾಲೂ ಒಂದೇ ಥರ ತರಕಾರಿ ಪಲ್ಯಗಳನ್ನು ತಿಂದು ಬೇಜಾರಾದಾಗ ನೀವು ಈ ಥರ ಬೇಗ ಇನ್ಸ್ಟೆಂಟಾಗಿ ಇದನ್ನು ನೀವು ಮಾಡಿಕೊಂಡು ಚಪಾತಿ ಜೊತೆ, ರೊಟ್ಟಿ ಜೊತೆ, ಪೂರಿ ಜೊತೆ ಕೂಡ ತಿನ್ಬೋದು ಫ್ರೆಂಡ್ಸ್. ಇಲ್ಲಿ ಸ್ವಲ್ಪ ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ಮತ್ತು ಹುಣಸೆಹಣ್ಣು, ನಾವು ನೆನೆಸಿಟ್ಕೊಂಡಂಥ ಹುಣಸೆಹಣ್ಣನ್ನು ಕೂಡ ನಾವು ಇದಕ್ಕೆ ಆ್ಯಡ್ ಮಾಡ್ಬೋದು. ಟೊಮೊಟೊ ಹಾಕಿದ್ದೀವಿ, ಆದ್ದರಿಂದ ನಾವು ಸ್ವಲ್ಪ ಹುಣಸೆಹಣ್ಣನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ನೋಡಿ, ಈಗ ಇದು ಚೆನ್ನಾಗಿ ಕುದೀತಾ ಇದೆ. ಇದು ಮಸಾಲೆ ಸ್ಮೆಲ್ಲೆಲ್ಲ ಹೋಗೋ ತನಕ ಇದನ್ನು ನಾವು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಈಗ ಇದಕ್ಕೆ ಹುಣಸೆ ರಸವನ್ನು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಇದಕ್ಕೆ ನೀರನ್ನು ಹಾಕ್ತಾಯಿದ್ದೀನಿ, ಯಾಕಂದರೆ ಇದು ಸ್ವಲ್ಪ ಗಟ್ಟಿಯಾಗಿದೆ ಪಲ್ಯ. ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ನಾನು ಈ ರಸಮ್ ಥರ ಇದನ್ನ ಮಾಡ್ಕೊತಿದ್ದೀನಿ. ನೋಡಿ, ಹೀಗೆ ಎಷ್ಟು ಚೆನ್ನಾಗಿ ಅದು ಕಲರ್ ಬರ್ತಾ ಇದೆ ನೋಡಿ. ಈಗ ಬಟಾಣಿ ಗ್ರೇವಿ
ಬಟಾಣಿ ಕುರ್ಮಾ, ಬಟಾಣಿ ಪಲ್ಯ, ನೀವು ಏನು ಬೇಕಾದರೂ ಕರೀರಿ. ಇಷ್ಟು ಚೆನ್ನಾಗಿ ಈ ಪಲ್ಯ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್, ಎಷ್ಟು ಸೂಪರಾಗಿ ಬಂದಿದೆ ಈ ಪಲ್ಯ. ನೀವು ಕೂಡ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನೀವು ಮತ್ತೆ ಮತ್ತೆ ಮಾಡೇ ಮಾಡ್ತೀರಾ ಈ ಪಲ್ಯವನ್ನು. ಒಂದು ಸಾರಿ ನೀವು ಇದನ್ನು ಟೇಸ್ಟ್ ಮಾಡಿ ನೋಡಿ. ನೋಡಿ, ಈಗ ನಾನು ಚಪಾತಿಯೊಂದಿಗೆ ಇದನ್ನು ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ. ಬಿಸಿ ಬಿಸಿ ಚಪಾತಿ ಜೊತೆ ಈ ಕುರ್ಮಾ ಸವಿರಿ. ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.